ಭಾಳ ಸೂಕ್ಷ್ಮವಾಗಿ ಅವರು ಇದನ್ನ ಒಬ್ಬ ಸಮಾಜದ ದೊಡ್ಡ ವ್ಯಕ್ತಿ ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆ ಸಾಮಾನ್ಯ ಜನರು ಭಾಳ ತುಂಬ ಪ್ರಜ್ಞಾಪೂರ್ವಕವಾಗಿ ಯೋಚನೆ ಮಾಡ್ತಿದ್ದಾರೆ. ಸರ್ಕಾರ ಈಗಾಗಲೇ ತನಿಖೆ ಅಂತಲ್ಲಿರೋದ್ರಿಂದ ಸಾಮಾಜಿಕ ನ್ಯಾಯ ಸಿಗಲೇಬೇಕಲ್ಲ, ನೊಂದವರಿಗೆ ಅದಕ್ಕೆ ಪ್ರತಿಫಲ ಅವ್ರು ಏನು ಮಾಡಿದರೆ ಅದಕ್ಕೆ ಅನುಭವಿಸ್ಲೇಬೇಕಲ್ವ. ಹಾಗಾಗಿ ನ್ಯಾಯದ ಪರವಾಗಿ ಇಡೀ ರಾಜ್ಯದ ಜನ ಕಾಯ್ತಿದ್ದಾರೆ. ತುಂಗಕ್ಕೆ ಹೋದಂಥ ನಟರಿಂದ ಈ ಥರದ ನಿರೀಕ್ಷೆ ಜನರಿಗೆ ಇರಲ್ಲ. ಸಾಮಾಜಿಕ ಕಳಕಳಿ ಬಗ್ಗೆ ಒಂದಷ್ಟು ಯೋಚನೆ ಮಾಡ್ತಾರೆ. ಈ ಥರ ನಟರ ಮೇಲೆ ಆಪಾದನೆಗಳು ಬಂದಾಗ ಸಮಾಜಕ್ಕೆ ಒಂಥರ ಕಳಂಕ ಆಗುತ್ತೆ. ಈಗ ಕಾಲ ಎಲ್ಲವನ್ನು ನಿರ್ಣಯ ಮಾಡುತ್ತಲ್ಲ, ಕಾಲ ಎಲ್ಲವನ್ನು ನಿರ್ಣಯ ಮಾಡೋ ಕಾಲಕ್ಕೆ ಅಧೀನರಾಗಿರ್ಬೇಕು. ಯಾವುದೇ ಉತ್ತುಂಗಕ್ಕೆ ಹೋದ್ರೂ ಸಮಯ ಪ್ರಜ್ಞೆ ತಪ್ಪಿದ್ರೆ ಸಮಯ ಎಂಥವ್ರನ್ನ ಯಾವ ರೀತಿ ಮಾಡುತ್ತೆ ಅನ್ನೋದಕ್ಕೆ ದೊಡ್ಡ ಉದಾಹರಣೆ ಇದೆ. ಹಾಗಾಗಿ ಎಚ್ಚೆತ್ಕೋಬೇಕು, ಜಾಗೃತರಾಗಬೇಕು. ಸಮಾಜದಲ್ಲಿ ದೊಡ್ಡ ವ್ಯಕ್ತಿತ್ವ ಇರತಕ್ಕಂಥವ್ರು ತಮ್ಮ ಘನತೆಯನ್ನು ಕಾಪಾಡ್ಕೋಬೇಕು. ಸಮಯ ಪ್ರಜ್ಞೆಯಿಂದಿದ್ರೆ ಯಾವುದೂ ಆಗೋದಿಲ್ಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾರೆ. ಥ್ಯಾಂಕ್ ಯು. ಇಲ್ಲ, ಕಾರಣದೇನಿಲ್ಲ, ನಾವು ಸುಮ್ಮನೆ ಚಾಲನೆ ಮಾಡ್ತಿದ್ವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.